ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ವಿಡಿಯೋದಲ್ಲಿ ತಮಗೆಲ್ಲ ತಿಳಿದಂತೆ ನಾಳೆ ಅಂದರೆ 2ನೇ ತಾರೀಕು 8ನೇ ತಿಂಗಳ 2026 ನಡೆಯುವ PC ಎಕ್ಸಾಮ್. ಹೌದಾ, ಇದರಲ್ಲಿ ಹಳೆಯ ಕ್ವಶನ್ ಪೇಪರ್ಗಳು ನಾವು ನೋಡಬೇಕು. ಏನು ನೋಡಬೇಕು ಅದರಲ್ಲಿ ಯಾವ್ಯಾವ ಪ್ರಶ್ನೆಗಳು ಕೇಳಿದಂಥ ತಾವುಗಳಲ್ಲಿ ನೋಡ್ಬೋದು. 2018ರ G20ರ ಸಮಿಟನ್ನು ಯಾವ ದೇಶವನ್ನು ನಡೆಸಿಕೊಂಡಿತು? ಸಮಿಟನ್ನು ಯಾವ ದೇಶವನ್ನು ನಡೆಸಿಕೊಟ್ಟು ನೋಡಿರಲಿ ನೋಡ್ಬೋದು. ಒಂದೊಂದು ಪ್ರಶ್ನೆಗಳು ತಾವು ನೋಡ್ಕೊತ ಹೋಗಿರಿ. ಅದಕ್ಕೆ ನಾನು ಹೇಳ್ತಾ ಹೋದರೆ ವಿಡಿಯೋ ಭಾಳ ಲಾಂಗ್ ಆಗುತ್ತೆ. ಇದು ನೋಡಿರಿ, ಹೇಳಿಕೆ ರೂಪದಲ್ಲಿ ಕೊಟ್ಟನು. ಇಲ್ಲಿ ಹೇಳಿಕೆ ರೂಪದಲ್ಲಿ ಯಾವ ರೀತಿ ಕೊಟ್ಟನಂತ ಇಲ್ಲಿ ನೋಡ್ತಿರ್ಬೋದು. ಒಂದೊಂದು ಪ್ರಶ್ನೆಗಳು ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಹೇಳಿಕೆ ರೂಪದಲ್ಲಿ ಅದೇ ರೀತಿ ಎಲ್ಲವನ್ನು ತಾವುಗಳು ನೋಡ್ಬೋದು. 2011ರ ಜನಗಣತಿಯರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದಪ್ಪ ಅಂತಂದರೆ ಅದು ಉತ್ತರ ಪ್ರದೇಶ. ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸ್ತಾರೆ ನೋಡಿರಿ. ಜಿಕೆದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೇಳೋಣ. ಮತ್ತು 2018ರ FIFA ವಿಶ್ವಕಪ್ ಯಾವ ದೇಶ ಗೆದ್ದಿದೆ? ಯಾವ ದೇಶ? ಅದು ದೇಶ ಬಂದುಬಿಟ್ಟು ಫ್ರಾನ್ಸ್ ಅಂತೇಳಿ. G20 ಸಭೆಗೆ ಭಾರತ ಯಾವ ವರ್ಷದಲ್ಲಿ ಆತಿಥ್ಯವನ್ನು ನೀಡಲಾಗಿದೆ ಎಂಬುದು ಇತ್ತೀಚೆಗೆ ಘೋಷಣೆ ಯಾವ ವರ್ಷದಲ್ಲಪ್ಪ ಅಂತಂದರೆ 2022ರಲ್ಲಿ. ತಮಗೆಲ್ಲರಿಗೂ ಗೊತ್ತಿದೆ. ಹೌದಾ, ಕರ್ನಾಟಕದ ಮುಖ್ಯಮಂತ್ರಿ ಆದಾಗಿದ್ದರು ಚೆಂಗರಾಯ ರೆಡ್ಡಿ. ಇದು ಗೊತ್ತಿರಬೇಕು. ಯಾಕಂತಾರೆ ಹಳೆಯ ಪ್ರಶ್ನೆಗಳು ಭಾಳ ರಿವಿಷನ್ ಆಗಿ ಮತ್ತೆ ಕೇಳ್ತಾನೆ. ಒಂದೊಂದಾಗಿ ನೋಡ್ಬೋದು. ಡೊಳ್ಳು ಕುಣಿತ ಎಲ್ಲಿ ಜನಪದ ಶೈಲಿಯನ್ನು ನೃತ್ಯ ಯಾವ ರಾಜ್ಯಕ್ಕೆ ಹೊಂದಿದೆ ಅಂತಂದರೆ ಅದು ನಮ್ಮ ಕರ್ನಾಟಕಕ್ಕೆ. ಇದು ಗೊತ್ತಿರ್ಬೋದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ದೋಣಿ ಸ್ಪರ್ಧೆ ಈ ಕೆಳಗಿನ ಯಾವ ಹಬ್ಬದ ವಿಶಿಷ್ಟ ಗುಣಲಕ್ಷಣವಾಗಿದೆ? ಓಣಂ. ಇಲ್ಲಿ ನೋಡ್ತಿರ್ಬೋದು. ಶಾಂತಿವನ ಯಾವ ವಿಶ್ರಾಂತಿ ಸ್ಥಳ? ಜವಾಹರ್ಲಾಲ್ ನೆಹರು. ಅದು ಯಾವ ಜಾಗದಲ್ಲಿ ಇಡಲಾಗಿದೆ ಅಂತೇಳಿ ಅರ್ಥ. ಇದು ಬಂದ್ಬಿಟ್ಟು ಎಲ್ಲಿ? ಜವಾಹರ್ಲಾಲ್ ನೆಹರು. ಯಾವುದ ಜಾಗಪ್ಪ ಅಂತಂದರೆ ಅದು ಶಾಂತಿವನ. ಶಾಂತಿವನದಲ್ಲಿ ವಿಶ್ರಾಂತಿ ಸ್ಥಳ ಅಂತ ಹೇಳ್ತೀವಿ. ಎಲ್ಲಿ ಯಾರಿಗೆ ಅಂತಂದ್ರೆ ಅದು ಜವಾಹರ್ಲಾಲ್ ನೆಹರು ಅವರಿಗೆ. ಹೌದಾ. ಪೀಸದ ಬಾಗಿದ ಗೋಪುರ ಅಂದರೆ ಲೀನಮ್ ಟವರ್ ಆಫ್ ಪೀಸಾ ಯಾವ ದೇಶದಲ್ಲಿ? ಇಟಲಿಯಲ್ಲಿ. ಭಾರತ ಕೃಷಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿ. ತಮಗೆಲ್ಲ ತಿಳಿದಿರ್ಬೋದು. ಒಂದೊಂದಾಗಿ ತಾವು ಎಲ್ಲವನ್ನು ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಇದು ಬಂದುಬಿಟ್ಟು 27/1ರಲ್ಲಿ ಕೇಳಿರುವಂಥ 2019ರಲ್ಲಿ ಕೇಳಿರುವಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದು. ಹೌದಾ. ಒಂದೊಂದಾಗಿ ತಗೊಳ್ಳಿ ಈ ಪ್ರಶ್ನೆಗಳನ್ನು ನೋಡ್ಬೋದು. ಮತ್ತೊಂದು ಪ್ರಶ್ನೆ ಪತ್ರಿಕೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ HKಯಲ್ಲಿ 2019, 22/9/2019ರಲ್ಲಿ ಕೇಳುವಂಥ ಪ್ರಶ್ನೆಗಳು. ಇವು ಭೀ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಕೆಲವೊಮ್ಮೆ ಅವೇ ಪ್ರಶ್ನೆಗಳು ಏನು ಮಾಡ್ತಾನೆ, ರಿವಿಷನ್ ಮಾಡ್ತಾನೆ. ಅಂದರೆ ಅದನ್ನೇ ಮತ್ತೆ ಹೇಳಿಕೆ ರೂಪದಲ್ಲಿ ಬಹಳಷ್ಟು ಕೊಡ್ತಾನೆ. ಒಂದೊಂದಾಗಿ ನೋಡ್ತಿರ್ಬೋದು. ಯಾಕಂದರೆ ನಾನು ಓದಲು ಕುಂತ್ರೆ ಬಹಳ ಮೋಹಿನಿಯಟ್ಟಂ ನೃತ್ಯವು ಯಾವ ರಾಜ್ಯದೊಂದಿಗೆ ಇದೆ? ಇದು ಪ್ರತಿಯೊಂದು ರಾಜ್ಯದ್ದು ನೃತ್ಯವನ್ನು ನನ್ನ ಟೆಲಿಗ್ರಾಮ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ತಾವುಗಳು ಹೋಗಿ ನೋಡ್ಬೋದು. ಶ್ರೀಲಂಕಾ ದೇಶ ಸ್ವತಂತ್ರ ಪಡೆದ ವರ್ಷ 1948. ತಮಗೆಲ್ಲರಿಗೂ ಗೊತ್ತಿರೋದಾಗಿದೆ. ಒಂದೊಂದಾಗಿ ನೋಡ್ಕೊತ ಹೋಗಿರ್ಬೋದು. ಒಂದೊಂದಾಗಿ ತಾವುಗಳು ಇದು ನೋಡ್ತಿರ್ಬೋದು. ಕೇವಲ ಒಂದೇ ದಿನಲ್ಲಿ ಇಂತಹ ಪ್ರಶ್ನೆಗಳು ತಾವು ನೋಡಿದ್ರೆ ಬಹಳ ಸುಲಭವಾಗಿ ಪೇಪರನ್ನು ಕ್ಲಿಯರ್ ಮಾಡಬಹುದು. ಇದು ಸಹ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 2019, 11, 17ರಲ್ಲಿ ನಡೆಸುವಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದರಲ್ಲಿ ತಾವುಗಳು ನೋಡ್ತಿರ್ಬೋದು. ಒಂದೊಂದಾಗಿ ತಾವು ನೋಡ್ರಿ. ಇದು ಭೀ ಸಹ ತಮಗೆಲ್ಲ ತಿಳಿದು 2020ರಲ್ಲಿ ನಡೆಸುವಂಥ PC ಪೊಲೀಸ್ ಕಾನ್ಸ್ಟೇಬಲ್ CIDರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂದರೆ ಬಂದಿರುವಂಥ ಪ್ರಶ್ನೆಗಳು.
ಇದು ಬಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲಲ್ಲಿ 2020ರಲ್ಲಿ ಬಂದಿರುವಂಥ ಪ್ರಶ್ನೆ.